ಎಸ್, ಇದೇ ಡಿಸೆಂಬರ್ 21ರಂದು ನಂಜನಗೂಡು ತಾಲೂಕಿನಲ್ಲಿ ಅದ್ದೂರಿ ಕನಕ ಜಯಂತಿ ಆಚರಿಸಲಾಗ್ತಾ ಇದ್ದು, ಕನಕ ಜಯಂತಿ ಅಂಗವಾಗಿ ಮೆರವಣಿಗೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಚರ್ಚಾ ಸ್ಪರ್ಧೆ ಸೇರಿ ಇನ್ನಿತರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದ್ದು, ಇದಕ್ಕೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಕುರುಬ ಸಮುದಾಯ ಹಾಗೂ ತಾಲೂಕಿನ ಜನ ಆಗಮಿಸಿ ಈ ಬಾರಿ 538ನೇ ಕನಕ ಜಯಂತಿಯನ್ನ ಯಶಸ್ವಿಗೊಳಿಸುವಂತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮನವಿ ಮಾಡಿದ್ರು. ನಂಜನಗೂಡು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ 2025ನೇ ಸಾಲಿನ ಕನಕ ಜಯಂತಿ ಆಚರಣೆ ಕುರಿತು ಸೋಮವಾರ ಪೂರ್ವಭಾವಿ ಸಭೆ ನಡೆಸಿದ ಅವರು, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಪಕ್ಷದ ಇನ್ನಿತರೆ ಮುಖಂಡರು ಹಾಗೂ ಕುರುಬ ಸಮುದಾಯದ ಮುಖಂಡರು ಮತ್ತು ಇತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಜೊತೆ ಚರ್ಚಿಸಿ ಕನಕ ಜಯಂತಿ ಆಚರಣೆಗೆ ಸಂಬಂಧಿಸಿದಂತೆ ನಾನಾ ಸಲಹೆ ಸೂಚನೆಗಳನ್ನ ಪಡೆದು ಮಾತನಾಡಿದ್ರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಕುರುಬರ ಸಂಘ ಮತ್ತು ಸಮಾಜದ ಇನ್ನಿತರೆ ಮುಖಂಡರು ಮತ್ತು ಪದಾಧಿಕಾರಿಗಳ ಸಂಯುಕ್ತಾಶ್ರಯದಲ್ಲಿ ನಡೆಸಲಾದ ಸಭೆಯಲ್ಲಿ ಆಗಮಿಸಿದ್ದ ಮುಖಂಡರು ಮತ್ತು ಇತರೆ ಪದಾಧಿಕಾರಿಗಳು ಕನಕ ಜಯಂತಿ ಯಶಸ್ಸಿಗೆ 10 ಹಲವು ಸಲಹೆ ಸೂಚನೆಗಳನ್ನ ನೀಡಿದ್ರು. ರೈತ ಮುಖಂಡ ವಿದ್ಯಾಸಾಗರ್, ಸತೀಶ್ ರಾವ್, ಜನಸಂಗ್ರಾಮ ಪರಿಷತ್ನ ನೆಗರ್ಲೆ ವಿಜಯಕುಮಾರ್, ಕನಕ ಜಯಂತ್ಯೋತ್ಸವ ಆಚರಣಾ ಸಮಿತಿ ತಾಲೂಕು ಅಧ್ಯಕ್ಷ ಮೋಹನ್, ಕುರುಬ ಸಂಘದ ತಾಲೂಕು ಮಾಜಿ ಅಧ್ಯಕ್ಷ ಕೆಂಪಣ್ಣ ಸೇರಿದಂತೆ ಕುರುಬ ಸಮುದಾಯದ ಇನ್ನಿತರೆ ಪದಾಧಿಕಾರಿಗಳು, ಮುಖಂಡರುಗಳು ಕನಕ ಜಯಂತಿ ಯಶಸ್ಸಿಗೆ 10 ಹಲವು ಸಲಹೆ ಸೂಚನೆಗಳನ್ನ ನೀಡಿದ್ರು. ರೈತ ಸಂಘಟನೆಯ ವಿದ್ಯಾಸಾಗರ್ ಮಾತನಾಡಿ, ಕನಕ ಜಯಂತಿ ಸೇರಿ ಇತರೆ ಜಯಂತಿಗಳಲ್ಲಿ ಮುಖ್ಯ ಭಾಷಣಕಾರರನ್ನ ಕರೆಸಲಾಗ್ತಾ ಇದೆ. ಆದರೆ ಆಗಮಿಸುವ ಭಾಷಣಕಾರರು ಸುದೀರ್ಘ ಭಾಷಣ ಮಾಡದಂತೆ ಮೊದಲೇ ತಿಳಿಸಬೇಕು. ಕನಕದಾಸರ ಚಿಂತನೆಗಳನ್ನ ತಿಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಡೆಸಬೇಕು. ಇಲ್ಲಿ ಗೆದ್ದಂತಹ ವಿದ್ಯಾರ್ಥಿಯನ್ನ ಕನಕ ಜಯಂತಿ ನಡೆಯುವ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ಇನ್ನಿತರೆ ಸಲಹೆ ಸೂಚನೆಗಳನ್ನ ನೀಡಿದ್ರು. ಮೆರವಣಿಗೆ ಹೋಗಿರ್ತಾರೆ. ಮೆರವಣಿಗೆ ಅರ್ಧ ಕಾರ್ಯಕ್ರಮ ಮುಗಿದೋಯ್ತದೆ ಅದಕ್ಕೆ ಪುನಃ ಬೆಳಕಾಗದಷ್ಟೇ. ಒಂದು ಕನಕದಾಸರ ಬಗ್ಗೆ ಇಡೀ ನಂಜನಗೂಡು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಚರ್ಚಾ ಸ್ಪರ್ಧೆ ಮಾಡಿ, ಆಶುಭಾಷಣ ಸ್ಪರ್ಧೆ ಮಾಡಿ, ಪ್ರಬಂಧ ಸ್ಪರ್ಧೆಗಳು ಮಾಡಿ, ಕನಕದಾಸರ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಹಿರಿಯ ಕೆಲಸ ಮಾಡಬೇಕು. ಮೊದಲನೇ ಸರಿ ಇದು ಮೊದಲನೇ ಸರಿ. ಇನ್ನು 21ನೇ ತಾರೀಕಿನಿಂದ ಬಹಳ ಟೈಮ್ ಐತೆ. ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಖಾಸಗಿ ಶಾಲೆಗಳು ಎಲ್ಲ ಶಾಲೆಗಳಲ್ಲೂ ಕೂಡ ಕನಕದಾಸರ ಬಗ್ಗೆನೇ, ಕನಕದಾಸರ ವಿಚಾರಗಳೇನು, ಅವರು ಯಾವ ಸ್ಫೂರ್ತಿ ಅನ್ಬೋದ್ರು, ನಾವು ಯಾಕೆ ಅವರ ಜಯಂತಿನ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಗೊತ್ತಾಗಬೇಕು. ಅಂದ್ರೆ ಇವತ್ತು ಚರ್ಚಾ ಸ್ಪರ್ಧೆ ಹೋಗ್ಬೇಕು, ಪ್ರಬಂಧ ಸ್ಪರ್ಧೆ ಹೋಗ್ಬೇಕು ಮತ್ತು ಆಶುಭಾಷಣ ಸ್ಪರ್ಧೆ ಆಗಬೇಕು. ಗೆದ್ದಂತ ಒಬ್ಬ ವ್ಯಕ್ತಿ ಹುಡುಗನಿಗೆ ಯಾರು ಪ್ರೈಸ್ ಬಂದಿರ್ತಾರೆ ಅಂತೇವ್ರನ್ನ ಆ ವೇದಿಕೆಯಲ್ಲಿ ಈಗ ನಾವು ಕರಿತೀವಿ, ಯಾರು ಮುಖ್ಯ ಭಾಷಣಕಾರ ಕರಿತೀವಿ. ಅವರ ಆಲೋಚನೆಯ ಕನಕದಾಸರ ಬಗ್ಗೆ ಮಾತಾಡ್ತಾರೆ. ಹೊಸ ಮಕ್ಕಳಿಗೆ ಆ ವಿಚಾರಗಳನ್ನ ಕೊಟ್ಟಂಗಾಗಲ್ಲ. ಎಷ್ಟೋ ಜಯಂತಿಗಳಲ್ಲಿ ಬರೀ ಆಸಕ್ತರಿಗೆ ಗುರುಗಳು ಕೇಳ್ಕೊಳ್ತಿರ್ತಾರೆ. ಹಂಗಾಗತ್ತಲ್ಲ, ಹೊಸ ಮಕ್ಕಳನ್ನ ಮತ್ತೆ ಅವತ್ತು ವಿದ್ಯಾರ್ಥಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಮಾಡದೇ ಆದರೆ ಕನಕದಾಸ ಜಯಂತಿ ಒಂದು ಸಾಫಲ್ಯ ಇರ್ತದೆ. ಆ ನಿಟ್ಟಿನಲ್ಲಿ ತಹಸೀಲ್ದಾರ್ ಅವರೇ, ನಮ್ಮ MLA ಅವರೇ, ಮಾಜಿ MLA ಇದ್ರಿ, ಸಮಾಜದ ದೊಡ್ಡ ಜನ ಎಲ್ಲ ಇದ್ದೀರಿ. ಹೀಗಾಗಿ ನನ್ನ ಜಯಂತಿ ಹೀಗೆ ಆಗುವ ಬಗ್ಗೆ ಮೊದಲೇ ಮಾತಾಡಿದ್ರು. ರೈತ ಸಂಘಟನೆಯ ಸತೀಶ್ ರಾವ್ ಮಾತನಾಡಿ, ತಾಲೂಕಿನ ಎಲ್ಲ ಮಹನೀಯರ ಜಯಂತಿಯನ್ನ ಆಚರಿಸಲಾಗ್ತಾ ಇದೆ. ಆದರೆ ಇದರಲ್ಲಿ ಜನರ ಪಾಲ್ಗೊಳ್ಳುವಿಕೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಜನ ಸೇರಿಸಲು ಅಗತ್ಯ ಪ್ರಚಾರ ಕಾರ್ಯ ನಡೆಸಿ ಈ ಬಾರಿ ಹೆಚ್ಚು ಕಲಾ ತಂಡಗಳು ಭಾಗವಹಿಸುವಿಕೆಗೆ ಹೆಚ್ಚಿನ ಉತ್ತೇಜನ ನೀಡುವಂತೆ ಮನವಿ ಮಾಡಿದ್ರೆ. ಜನಸಂಗ್ರಾಮ ಪರಿಷತ್ನ ನೆಗರ್ಲೆ ವಿಜಯಕುಮಾರ್ ಮಾತನಾಡಿ, ಈ ಹಿಂದೆ ತಾಲೂಕಿನ ಯಾವುದೇ ಜಯಂತಿ ಇರಲಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಜನ ಸೇರ್ತಾ ಇದ್ರು. ಆದರೆ ಇತ್ತೀಚೆಗೆ ಇದು ಬದಲಾವಣೆಯಾಗಿದೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿಲ್ಲ. ಕೆಲವು ಸಂಘ ಸಂಸ್ಥೆಗಳಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನೇ ನೀಡಲಾಗ್ತಾ ಇಲ್ಲ. ಈ ಬಗ್ಗೆ ಗಮನ ಹರಿಸುವಂತೆ ಮನವಿ ಮಾಡಿದ್ರು. ನಗರಸಭೆ ಸೇರಿ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಸಂಭ್ರಮ ಇರೋದಿಲ್ಲ. ಕನಕದಾಸರು ಮಾತ್ರವಲ್ಲ, ಯಾರದೇ ಜಯಂತಿಗಳಿರಲಿ ಆ ದಿನ ಸರ್ಕಾರಿ ಕಚೇರಿಗಳಿಗೆ ತಳಿರು ತೋರಣ ಕಟ್ಟಿ ಸಿಂಗಾರಗೊಳಿಸುವ ಕಾರ್ಯ ಮಾಡಬೇಕು. ಈ ಬಗ್ಗೆಯೂ ಸೂಕ್ತ ತೀರ್ಮಾನ ಕೈಗೊಂಡು ಸಂಬಂಧಪಟ್ಟವರಿಗೆ ಸೂಚಿಸುವಂತೆ ಸಲಹೆಗಳನ್ನ
ನೀಡಲಾಯಿತು. ಕನಕ ಜಯಂತ್ಯುತ್ಸವ ಆಚರಣೆ ಸಮಿತಿ ತಾಲೂಕು ಅಧ್ಯಕ್ಷ ಮೋಹನ್, ಕುರುಬರ ಸಂಘದ ತಾಲೂಕು ಮಾಜಿ ಅಧ್ಯಕ್ಷ ಕೆಂಪಣ್ಣ ಸೇರಿದಂತೆ ಕುರುಬ ಸಮುದಾಯದ ಇನ್ನಿತರೆ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಮಾತನಾಡಿ, ಜಯಂತಿ ಆಚರಣೆಗೂ ಮುನ್ನ ಪ್ರಚಾರದ ಕಾರ್ಯ ಆಗಬೇಕಿದೆ. ಕನಕ ಜಯಂತಿಗೆ ಬರುವಂತೆ ಜನರನ್ನ ಆಹ್ವಾನಿಸಲು ಧ್ವನಿವರ್ಧಕ ಟ್ಯಾಬ್ಲೋ ಅಗತ್ಯತೆ ಇದೆ. ಸಾಧ್ಯವಾದಷ್ಟು ಬೇಗ ಈ ವಾಹನ ವ್ಯವಸ್ಥೆ ಆದ್ರೆ ಹೆಚ್ಚು ಜನರಿಗೆ ನಾವು ಕನಕ ಜಯಂತಿಗೆ ಆಹ್ವಾನಿಸಲು ಸಹಕಾರಿಯಾಗುತ್ತೆ ಅಂತ ತಿಳಿಸಿದ್ರೆ, ಇನ್ನು ಕೆಲವರು ಮುಖ್ಯ ಭಾಷಣಕಾರರನ್ನಾಗಿ ಜನಾಂಗದ ಪ್ರೊಫೆಸರ್ ರಾಮೇಗೌಡ ಅವರನ್ನೇ ಆಹ್ವಾನಿಸುವಂತೆ ಒತ್ತಾಯಿಸಿದ್ರು. ಇನ್ನು ಕೆಲವರು ಅವರನ್ನ ಬೇಡ, ಈಗಾಗಲೇ ಅವರನ್ನ ತಾಲೂಕು ಕಚೇರಿಯಲ್ಲಿ ನಡೆದ ಕನಕ ಜಯಂತಿಗೆ ಮುಖ್ಯ ಭಾಷಣಕಾರರನ್ನಾಗಿ ಆಹ್ವಾನಿಸಿದ್ದೇವೆ. ತಾಲೂಕಿನವರೇ ಆದ ನಾವು ಹೇಳಿದ ಮತ್ತೋರ್ವರ ಹೆಸರನ್ನು ಆಯ್ಕೆ ಮಾಡಿ ಅಂತಿಮಗೊಳಿಸುವಂತೆ ಹೇಳಿ ಮೆರವಣಿಗೆಯಲ್ಲಿ ಕುಡಿಯುವ ನೀರು, ಮಜ್ಜಿಗೆ ಹಾಗೂ ಆಗಮಿಸುವ ಜನಕ್ಕೆ ಊಟದ ವ್ಯವಸ್ಥೆ ಕಲ್ಪಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ರು. ಅದೇ ರೀತಿ ಇವರ ಒಂದು ಜಯಂತಿಯನ್ನು ಸಹ ಎಲ್ಲಾ ಕುಲದವನ್ನ ಸೇರಿಸುವಂತ ಕೆಲಸ ಶಾಸಕರು ಒಂದು ಮಾಡ್ತಾ ಇದ್ದಾರೆ. ತನ್ನ ಏನೋ ಒಂದು ಮಾಲಿಯರ ಕುಲ ಏನಿದೆ ಅವರನ್ನ ನೋಡೋದಲ್ಲ, ಎಲ್ಲ ಕುಲವನ್ನು ಸಹ ತಮ್ಮ ಆಡಳಿತಗಳ ಮೂಲಕ ಬರುವಿಕೆ ಮಾಡಿ ಈ ಒಂದು ಕನಕದಾಸರ ಜಯಂತಿಯನ್ನ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಿ, ಮತ್ತೆ ಒಂದು ಕೆಲವೊಂದು ವಿಚಾರಗಳಲ್ಲಿ ಮತ್ತೆ ಅವರ ಕನಕದಾಸರು ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ಅವರ ವಿಚಾರಗಳನ್ನ ಒಂದಷ್ಟು ಬರೆದು ಬುಕ್ಕುಗಳನ್ನ ಹಂಚಿಕೆ ಮಾಡುವಂತದ್ದು ಆಗ್ಬೇಕು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇವಾಗ ಈಗಾಗಲೇ ಹೇಳಿದ್ರು, ವಿಜಯಕುಮಾರ್ ಸರ್ ಅವರು ಹೇಳಿದ್ರು, ವಿಜಯಸರ್ ಅವರು ಹೇಳಿದ್ರು, ಮತ್ತೆ ಎಲ್ಲರೂ ಸಹ ಹೇಳ್ತಾ ಇದ್ದಾರೆ. ಅದೇ ರೀತಿ ಕಲಾತಂಡಗಳು ಇಲ್ಲಿಗೆ ಬರಬೇಕು. ನಮ್ಮ ನಂದು ಕೂಡ ಪ್ರಕೃತಿಗತವಾದಂತಹ ಒಂದು ವ್ಯವಸ್ಥೆ ಇರುವುದರಿಂದ ಕಲಾತಂಡಗಳನ್ನ ಜಾಸ್ತಿ ಸೇರಿಸಿ ಈ ಮಹನೀಯರ ಜಯಂತಿಯನ್ನು ಆಚರಿಸ್ತಾರೆ. ಯಾಕಂದ್ರೆ ಎಲ್ಲ ರಾಷ್ಟ್ರೀಯ ನಾಯಕರನ್ನ ಗೌರವಿಸ್ತೀವಿ, ಅವ್ರ ಜೊತೆ ನಾವು ಪಾಲ್ಗೊಳ್ತೀವಿ. ಹಾಗಾಗಿ ತಾವು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇನ್ನು ಮುಂದೆ ಈ ತರ ಆಚರಣೆಗೆ ತಾವು ಎಚ್ಚರಿಕೆಯನ್ನು ವಹಿಸಬೇಕು. ಇದು ಒಂದು. ಎರಡನೇದಾಗಿ ನನ್ನ ಸಲಹೆ, ಇದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಯ. ಹಾಗಾಗಿ ಇದು ಪ್ರತಿ ಅಂಬೇಡ್ಕರ್ ಜಯಂತಿಗಳು ಆಗ್ತದೆ ಲೋಪದೋಷ, ವಾಲ್ಮೀಕಿ ಜಯಂತಿಗಳು ಆಗ್ತದೆ ಲೋಪದೋಷ. ಆ ಲೋಪದೋಷ ಆಗ್ಬಾರ್ದು. ವೇದಿಕೆಯಲ್ಲಿ ಏನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪ್ರೋಟೋಕಾಲ್ ಇದೆ, ಆ ಪ್ರೋಟೋಕಾಲ್ ಈಗ ವೇದಿಕೆ ಒಂದು ಲಕ್ಷಣ ಇರ್ತದೆ, ಒಂದು ಅದರ ಘನತೆ, ಗಂಭೀರತೆ, ಅದಕ್ಕೊಂದು ಮಹತ್ವ. ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಮಂತ್ರಿಗಳು ಬರ್ತಾರೆ ಅಂದಾಗ ಸ್ಥಳೀಯ ರಾಜಕೀಯ ಮುಖಂಡರು ಆ ವೇದಿಕೆಯಲ್ಲಿ ಹಂಚಿಕೊಂಡಾಗ ಒಂದು ಮೆರವಣಿಗೆ ಬರುತ್ತಾ ಬೇಸಿಗೆ ಕಾಲ ಇರೋದ್ರಿಂದ ತುಂಬಾ ಧೂಳಿದೆ. ಮುಂದೆ ಸ್ವಲ್ಪ ನೀರಿನ ಪ್ರತಿಯೊಂದು ಮಕ್ಕಳು ಮಾಂಸ ಮಳೆ ಕಲ್ಲಲ್ಲಿ ಆದಷ್ಟು ಜನಗಳಿಗೆ ಕುಡಿಯೋ ನೀರಿನ ಅವಶ್ಯಕ. ಮತ್ತೆ ನಿಮ್ಗೆ ಏನು ಅಧಿಕಾರಿಗಳಿಗೆ ಏನು ವಹಿಸಿದ್ರು ಅದನ್ನ ಕೈಮಾಡಿ ಅಧಿಕಾರಿಗಳು ಪ್ರಾಕ್ಟಿಕಲ್ ಮಾಡಕ್ಕೆ ಸೂಚನೆ ಕೊಡಬೇಕು. ಎರಡನೇದಾಗಿ ನಾವು ಹಳ್ಳಿ ಕಡೆ ಪ್ರಚಾರಕ್ಕೆ ಅಂತ ಒಂದು ಶಂಕರಾಸುರ ಒಂದು ಮೆರವಣಿಗೆ ವಾಹನವನ್ನು ವ್ಯವಸ್ಥೆ ಮಾಡಿ ಮಾನ್ಯ ಶಾಸಕರ ಅವರಿಂದ ನಡೀಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ನೋಡ್ತಾ ಇರೋ ಎಲ್ಲಾ ಕಡೆ ಯಾವುದೇ ಜಯಂತಿಗೂ ಪ್ರತಿಭಾ ಪುರಸ್ಕಾರವನ್ನು ನಡೆಸ್ತಾ ಇಲ್ಲ. ಆಮೇಲೆ ನನ್ಗೆ ಇನ್ನೊಂದು ಸಲಹೆ ಏನಂದ್ರೆ, ಪ್ರತಿಭಾ ಪುರಸ್ಕಾರ ಕೇಂದ್ರ ನಾನೇನಂದ್ರೆ ಇದ್ ಮಾಡ್ಕೊಡ್ತೀನಿ, ಪ್ರತಿಯೊಂದು ಜಯಂತಿಗೂ ಪ್ರತಿಭಾ ಪುರಸ್ಕಾರ ಮಾಡಿ, ಮತ್ತೆ ಅಲ್ಲಿರೋ ಮಕ್ಕಳಿಗೆ ಹೆಚ್ಚಿನ ಓದಿನ ಬಗ್ಗೆ ಅರಿವು ಮೂಡಿಸಬೇಕು. ನಮ್ಮ ಕನಕ ಏನಂದ್ರೆ ಕುಲಕುಲವೆಂದು ಒಡೆದಾಡುವಿರಿ, ಕುಲದ ನೆಲವೆಂದು ಬರಬೇಡ ಅಂತ. ಅದಕ್ಕೆ ಈ ಕನಕ ಜಯಂತಿ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಬಾರದು. ಪ್ರತಿಯೊಂದು ಊರಿನಲ್ಲಿ ಯಾವುದೇ ಅಂಬೇಡ್ಕರ್ ಇರಲಿ, ವಾಲ್ಮೀಕಿ ಜಗದವರು ಇರಲಿ, ಪ್ರತಿಯೊಬ್ಬರು ಆಹ್ವಾನ ಮಾಡಿ ಎಲ್ಲಾ ಬರಬೇಕು ಅಂತ ಹೇಳಿ ಕಲಿಬೇಕು. ಮತ್ತೆ ನಮ್ಮ ಅವಕಾಶ ಸಿಕ್ಕಿಲ್ಲ. ಉತ್ತಮವಾದಂತ ವಾಕ್ಯಗಳು ಇವ್ರಿಗೂ ಪ್ರಾಂಶುಪಾಲರು ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಒಂದು ಸಲಹೆ, ಮತ್ತೆ ಇದು ಕನಕದಾಸರ ಜಯಂತಿ ಆದ್ರಿಂದ ಅವರು ಕೀರ್ತಿಗಳಿಗೆ ಬಹಳ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ರು. ಆ ಕನಕದಾಸರ ವೇಷಧಾರಿಗಳಂತ ಒಂದು ತಂಡವನ್ನು ರಚನೆ ಮಾಡಿ
ಮೆರವಣಿಗೆ ಮುಂಭಾಗದಲ್ಲಿ ಆ ಕೀರ್ತಿಯನ್ನು ಆಡ್ತಾ ಹೋದ್ರೆ ಆ ಸಾಮಾನ್ಯ ಜನರು ಆ ಕೀರ್ತಿ ಅರ್ಥ ಮಾಡುತ್ತೆ. ಎಲ್ಲರ ಮುಖ್ಯ ಉದ್ದೇಶ ಏನು, ಪರಿವರ್ತನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಗೊತ್ತಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಅವ್ರ ಕೀರ್ತಿಗೆ ಅವಕಾಶ ಮಾಡ್ಕೊಳ್ಳಿ ಅಂತ ವೈಯಕ್ತಿಕ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಭಾವಚಿತ್ರವನ್ನ, ಅದು ವಾಲ್ಮೀಕಿ ಭಾವಚಿತ್ರ ಆಗ್ಬೋದು, ಅಂಬೇಡ್ಕರ್ ಭಾವಚಿತ್ರ ಆಗ್ಬೋದು, ಭಕ್ತಕರದಾಸ ಭಾವಚಿತ್ರ ಆಗ್ಬೋದು, ಬೇಗ ರುದ್ರನ ಕೊಟ್ಟಂತ ಬೇಗ ಕೊಟ್ಟರೆ ಅದು ಸ್ಥಳೀಯ ಹಳ್ಳಿಗಳ ಮಟ್ಟಕ್ಕೆ ತಲುಪುತ್ತೆ. ಇವತ್ತು ಜಯಂತಿ ಇದೆ ಅನ್ನೋ ಒಂದು ಅವ್ರಿಗೆ ಪ್ರಜ್ಞೆ ಬರ್ತದೆ, ಆ ದಿನ ಭಾಗವಹಿಸಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಎಲ್ಲನೂ ಮನೆಗಳು ಅದ್ದೂರಿಯಾಗಿ ನಾವು ಒಂದು ಮುಖ್ಯಮಂತ್ರಿಯನ್ನ ಕರೆಸಿ ಈ ಸಭೆಯನ್ನ ಮಾಡ್ತಾ ಇದ್ದು ಈ ಜಯಂತಿ ಕರೆಸಬೇಕು ಅಂತ ನಾವೆಲ್ಲರೂ ಅನ್ಕೊಂಡಿದ್ದೋ. ಅದೇನೋ ನಮ್ಮ ಶಾಸಕರು ಸಹ ಸಿಎಂ ಸಾಹೇಬ್ರನ್ನ ಕರೆಸೋಣ ಅಂತ ಅನ್ಕೊಂಡಿದ್ದು. ಅದೇನೋ ಅನಿವಾರ್ಯ ಯಾವುದು ನಾವು ಬರಕ್ಕಾಗಲ್ಲ. ವಾಲ್ಮೀಕಿ ಜಯಂತಿಗೂ ಬಂದಿಲ್ಲ. ನಾವು ಈಗ ಕನಕದಾಸ ಜಯಂತಿ ಬಂದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಅನ್ನೋ ಭಾವನೆಯಿಂದ ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಹೀಗೆ ಒಬ್ಬೊಬ್ಬರ ಒಂದೊಂದು ಸಲಹೆ ಸೂಚನೆಗಳನ್ನ ಕೇಳಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್, ಡಿಸೆಂಬರ್ 21ರಂದು ದಾಸಶ್ರೇಷ್ಠರಾದ ಕನಕ ಜಯಂತಿಗೆ ನನ್ನ ಸಂಪೂರ್ಣ ಸಹಕಾರ ಇರುತ್ತೆ. ತಾವು ನೀಡಿದ ಎಲ್ಲ ಸಲಹೆ ಸೂಚನೆ ಪಡೆದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಅಗತ್ಯ ರೀತಿಯ ನೆರವನ್ನ ನೀಡುತ್ತೇವೆ. ಮೆರವಣಿಗೆ ಸೇರಿ ಕನಕ ಜಯಂತಿ ವೇದಿಕೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲಿದೆ. ಮಹಿಳೆಯರನ್ನ ಕರೆತರುವ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಕೇಂದ್ರೀಕರಿಸಬೇಕು. ತಾಲೂಕಿನ ಅನೇಕ ಜಯಂತಿಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದ್ದು, ಕನಕ ಜಯಂತಿಯಲ್ಲಿ ಇದಾಗಬಾರದು. ಮೆರವಣಿಗೆಯಲ್ಲಿ ಜನಪದ ಕಲಾ ತಂಡಗಳು ಭಾಗವಹಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ, ಪ್ರತಿಭಾ ಪುರಸ್ಕಾರ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮಕ್ಕೆ ಆಗಮಿಸುವ ಜನರಿಗೆ ತಂಪು ಪಾನೀಯ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಕೂಡ ಒದಗಿಸಿಕೊಡುವುದಾಗಿ ಹೇಳಿ, ಕಾರ್ಯಕ್ರಮಕ್ಕೆ ಆಗಮಿಸುವ ಜನರಿಗೆ ತಂಪು ಪಾನೀಯ ವ್ಯವಸ್ಥೆಯಾದ ಮಜ್ಜಿಗೆ, ಕುಡಿಯುವ ನೀರು, ಊಟದ ವ್ಯವಸ್ಥೆ ಕೂಡ ಒದಗಿಸಿಕೊಡುವುದಾಗಿ ಹೇಳಿ, ಮುಖ್ಯ ಭಾಷಣಕಾರರನ್ನಾಗಿ ತಾವು ಹೇಳಿದ್ದ ಒಬ್ಬರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡ್ತೀವಿ. ಒಟ್ಟಾರೆ ಈ ಬಾರಿಯ ಕನಕ ಜಯಂತಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲು ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಘೋಷಿಸಿದ್ರು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಇಮಾರುತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಸಿಎಂ ಶಂಕರ್, ಕುರಹಟ್ಟಿ ಮಹೇಶ್, ಶ್ರೀಕಂಠ, ಇಒ ಜೆರಾಲ್ಡ್ ರಾಜೇಶ್, ನಗರಸಭೆ ಸದಸ್ಯರಾದ ಗಂಗಾಧರ್, ಕುರುಬ ಸಮುದಾಯದ ಮುಖಂಡರಾದ ಅರ್ತಲೆ ಎಚ್ ಸುರೇಶ್, ಹುಣಸ್ನಾಳು ಸುರೇಶ್, ಬೀರೇಗೌಡ, ಬೀರೇಶ್, ಕುರಿಯುಂಡಿ ಮಹೇಶ್, ಆನಂದ, ರಾಜೇಶ್, ಹೊಸವೀಡು ಸ್ವಾಮಿ ಸೇರಿದಂತೆ ಕುರುಬ ಸಮುದಾಯದ ಇನ್ನಿತರೆ ಮುಖಂಡರುಗಳು ಭಾಗವಹಿಸಿದ್ದರು. ಆಚರಣೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಕೂಡ ಹಲವಾರು ಸಲಹೆಗಳನ್ನ ಅವರು ಕೂಡ ತುಂಬಾ ವಿಸ್ತಾರವಾಗಿ ಮಾತನಾಡಿದ. ಈಗ ಮೊದಲನೇದಾಗಿ ಯಾವತ್ತು ಕನಕದಾಸರ ಜಯಂತಿನ ಆಚರಣೆಯನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಇತ್ತು. ಈಗ ಡೇಟ್ ಆಗಿದೆ, 21ನೇ ತಾರೀಕು ಡಿಸೆಂಬರ್ ಭಾನುವಾರ ದಿವಸ ಆಚರಣೆಯನ್ನ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಈಗ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಹಿರೇಗೌಡರಿದ್ದಾರೆ. ತಾವು ಕೂಡ ಈಗ ಎಲ್ಲ ಹಿರಿಯರನ್ನ ಕೇಳಿದ್ರು, ಅವರು ಕೂಡ ಸಲಹೆಯನ್ನು ಕೊಡ್ತಾರೆ. ಈಗಲೇ ಪ್ರಾರಂಭ ಮಾಡಬೇಕಾಗ್ತದೆ ಪ್ರಚಾರವನ್ನ ಮಾಡಲಿಕ್ಕೆ. ಈಗ ಮಹಿಳೆಯರನ್ನೇ ಸೇರಿಸಬೇಕು ಅಂತ ಮೂವರು ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಆರ್ಥಿಕವಾಗಿ ಸಚಿವರ ಆಡಳಿತ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಗೃಹಲಕ್ಷ್ಮಿ ಯೋಜನೆಯಾಗಿ ಪ್ರತಿ ಮಹಿಳೆಯರು ಕೂಡ 2,000 ರೂಪಾಯಿಗಳನ್ನ ಅವರು ಕೂಡ ಹೋಗಿಲ್ಲ. ಅದರಿಂದ ಅವರು ಕೂಡ ಪ್ರಚಾರದ ಸಮಯದಲ್ಲಿ ಹೆಚ್ಚಿನ ಮಹಿಳೆಯರನ್ನು ಸೇರಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಪಡಬೇಕು ಅಂತ ನಾನು ಕೂಡ ಬಯಸ್ತೇನೆ. ಅದೇ ರೀತಿ ಪ್ರಚಾರ ಸಮಯದಲ್ಲಿ ಎಲ್ಲ ಸಮುದಾಯಕ್ಕೆ ಎಲ್ಲ ಸಮುದಾಯಕ್ಕೂ ಕೂಡ ಎಲ್ಲ ಯಜಮಾನಗಳನ್ನು ಕೂಡ ಭೇಟಿ ಮಾಡಿ, ಎಲ್ಲ ಯುವಕ ಸಂಘಕ್ಕೂ ಕೂಡ ಭೇಟಿ ಮಾಡಿ ಎಲ್ಲರೂ ಕೂಡ ಆಹ್ವಾನದ ಕೆಲಸ ಆಗಬೇಕು ಅಂತ ಹೇಳಿಕೆ ಬಯಸ್ತೇನೆ. ಪ್ರಚಾರಕ್ಕೆ ನಿಯೋಜನೆ ಹೋಗಬೇಕು, ಸಮಯ ಅದರಿಂದ ಪ್ರಚಾರದ ವಾಹನ ಕೂಡ ನಾವು ಹೇಳಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸಹಕಾರವನ್ನು ನಾವು ಕೂಡ ಮಾಡ್ತೇವೆ. ಇನ್ನು ಹಾಗೆ ಕಾರ್ಯಕ್ರಮ ಸರಿಯಾಗಿ ಟೈಮ್ಗೆ ಶುರು ಮಾಡಿ ಕ್ಲೋಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಬಾರಿ ಕೂಡ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಎಲ್ಲ ಸ್ವಲ್ಪ ಲೇಟ್ ಆಗ್ತದೆ. ಹಳ್ಳಿಗಳಿಂದೆಲ್ಲ ಬಂದು
ಲೇಟ್ ಆಗ್ತದೆ. ಆನಂತರ ಮೆರವಣಿಗೆ ಆದಷ್ಟು ತುಂಬಾ ಲೇಟ್ ಆಗುತ್ತೆ. ಸ್ಟೇಜ್ ಕಾರ್ಯಕ್ರಮ ನಾವು 4 ಗಂಟೆ 4:30 1:30 ಗಂಟೆಗೆ ಮುಂದುವರಿಯುತ್ತೆ. ಕೂಡುವ ಸಮಯ ಆಗುತ್ತೆ 1 ಕೂಡಿದ್ರೆ ಅದನ್ನ ಎದ್ದು ಹೋಗ್ತಾ ಹಾಗಾಗಿ ಅದರಿಂದ ನಾನು ಕೂಡ ಸಮಿತಿಯ ಹಿರೇಗೌಡರು ಕೂಡ ಹೇಳಿದ್ದೇನೆ, ನೀವು ಗ್ರಾಮಕ್ಕೆ ಬದಲಾವಣೆ ಬೇಡ, ದಯಮಾಡಿ ತಿಳಿಸಿ ಸರಿಯಾದ ಸಮಯಕ್ಕೆ ಬಂದು ಅವರು ಸೇರಿದಾಗ ನಮಗೆ ಮೆರವಣಿಗೆ ಚಾಲನೆ ಕೊಡೋಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ತಿಳಿಸಿ, ಅದೇ ರೀತಿ ಇವತ್ತು ನಮ್ಮ ಮೆರವಣಿಗೆ ಕೂಡ ಮೆರವಣಿಗೆ ಪೂರ್ತಿ ರೂಲ್ಗಳನ್ನು ನಾವು ಪ್ಲಾನ್ ಮಾಡಿ ಎಲ್ಲೂ ಕೂಡ